ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರ ಜನಪ್ರಿಯ ಜೈ ಬಾಂಗ್ಲಾ ಘೋಷವಾಕ್ಯವು ದೇಶವಾಕ್ಯ ಎಂದು ಹೈಕೋರ್ಟ್ ನೀಡಿದ ತೀರ್ಪಿಗೆ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ರ ಜೈ ಬಾಂಗ್ಲಾ ಘೋಷಣೆ ಬಾಂಗ್ಲಾದೇಶದ ಜನಪ್ರಿಯ ಘೋಷಣೆಯಾಗಿತ್ತು. 2020ರ ಮಾರ್ಚ್ನಲ್ಲಿ ಅದನ್ನು ಢಾಕಾ ಹೈಕೋರ್ಟ್ ಅಧಿಕೃತ ಘೋಷವಾಕ್ಯ ಎಂದು ತೀರ್ಪು ನೀಡಿತ್ತು. ಆಗಿನ ಸರ್ಕಾರವು ಅದನ್ನು ಒಪ್ಪಿತ್ತು. ಆದರೆ ಹೊಸ ಮಧ್ಯಾವಧಿ ಸರ್ಕಾರಕ್ಕೆ ಅದು ಸಾಧ್ಯವಲ್ಲ. ಜೈ ಬಾಂಗ್ಲಾ ದೇಶವಾಕ್ಯವನ್ನು ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನಿಸಲಾಗಿತ್ತು. ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶ ಮತ್ತು ಹಿಂದಿನ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದೆ. ಬಾಂಗ್ಲಾದೇಶದ ಸ್ವಾತಂತ್ರ್ಯದ ದಿನ ಆಚರಿಸದಿರಲು ನೋಟಿನಲ್ಲಿ ಮುಜಿಬುರ್ ರೆಹಮಾನ್ರ ಫೋಟೋ ತೆಗೆಯಲು ಕೂಡ ಈಗಿನ ಮಧ್ಯಾವಧಿ ಸರ್ಕಾರ ತೀರ್ಮಾನಿಸಿದೆ. ಚುನಾಯಿತವಲ್ಲದ ಸರ್ಕಾರವು ಈ ಎಲ್ಲ ತೀರ್ಮಾನ ತೆಗೆದುಕೊಳ್ಳುವುದನ್ನು ಕೆಲವು ಜನರು ವಿರೋಧಿಸುತ್ತಿರುವುದು ಕಂಡುಬಂದಿದೆ.